ಹಾಯ್ ಎವ್ರಿವನ್. ನೋಡಿ, ಒಂದು ಸ್ವಿಫ್ಟ್ ಗಾಡಿ ಬಂದಿದೆ. ಸ್ವಿಫ್ಟ್ ಗಾಡಿ ಬಂದ್ರೂ ಇದರಲ್ಲಿ ಇರೋದು ಕಂಪ್ನಿನಲ್ಲಿ ಹಾಕ್ತಿದ್ರು ಇವರು. ಆ ಸ್ಪೀಕರ್ ತೋರಿಸಿ ನಿಮಗೆ ಯಾವ ಥರ ಆಗಿದೆ, ಆ ಸಿಸ್ಟಮ್ ತೋರಿಸಿ ನಿಮಗೆ ಯಾವ ಥರ ಫಿಟ್ ಮಾಡಿದ್ದಾರೆ. ನಾವು ಇವಾಗ ಫಿಟ್ ಮಾಡಿದ್ದೀನಿ, ಅದು ನೋಡಿ ನೀವು. ಒಂದು ಸ್ಟೀರಿಂಗ್ ಇದಕ್ಕೆ ಫಿಟ್ ಆಗಿದೆ, ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನಿಮ್ಗೆ ಯಾವ ಥರ ಇದೆ ಅಂತ. ಬಟ್ ನಮ್ಮ ಹತ್ರ ಅದು ಯಾವ ಥರ ಹೆಂಗೆ ಫಿಟ್ ಮಾಡ್ತೀನಿ ಅದು ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು. ಸೊ ಈ ಕಸ್ಟಮರ್ ನಮಗೆ ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ರು, ಸೊ ಸರ್ ನನಗೆ ಸಿಸ್ಟಮ್ ಬೇಕು, ಸ್ಪೀಕರ್ ಬೇಕು, ಸ್ಟೀರಿಂಗ್ ಬೇಕು ಅಂತ. ಸೊ ಇದು ಫಿಟ್ಟಿಂಗ್ಗೆ ನಾವು ಒಂದು ಲಕ್ಸುರಿ ಲುಕ್ ಥರ ಇರಬೇಕು ಅಂತ ನೋಡಿ. ಇದು ಕಂಪ್ನಿನಲ್ಲಿ ಇದೆ, ಇದು ಸ್ಪೀಕರ್ ನೀವು ನೋಡ್ಬೋದು ಯಾವ ಥರ. ಏನು ಫಿಟ್ಟಿಂಗ್ ಇಲ್ಲ, ಏನಿಲ್ಲ. 4 ಡೋರ್ನಲ್ಲಿ ಇದೇ ಥರ ಸ್ಪೀಕರ್ ಇದ್ದಿದ್ದು, ಈ ಥರ ಒಂದು ಸ್ಪೀಕರ್ ಫಿಟ್ ಆಗಿದ್ದು. ಸೊ ಇದಕ್ಕೆ ನಾವು ಸ್ಪೀಕರ್ ಹಾಕಿದ್ದೀನಿ. ಪ್ಲಸ್ ಇದಕ್ಕೆ ಬಂದ್ಬಿಟ್ಟು ನಿಮಗೆ ನೋಡ್ತೀನಿ, ನೋಡಿ ಏನೇನು ಫಿಟ್ ಆಗಿದೆ ಅಂತ. ಫ್ರಂಟ್ ಒಂದು ಫೈನ್ ಇರೋದು ಸ್ಪೀಕರ್ ಫಿಟ್ ಆಗಿದೆ, ಕಾಂಪೋನೆಂಟ್ ಒರಿಜಿನಲ್ ಸ್ಪೀಕರ್ ಇದು ಫ್ರಂಟ್ನಲ್ಲಿ. ಬ್ಯಾಕ್ನಲ್ಲಿ ಒಂದು ಕೋಎಕ್ಸೆಲ್ ಇದು ಒಂದು ಫಿಟ್ ಆಗಿದೆ. ಬ್ರ್ಯಾಂಡ್ ನಿಮಗೆ ನೋಡಿ, ನಮ್ಮ ಹತ್ರ ಇಷ್ಟೊಂದು ಬ್ರ್ಯಾಂಡ್ ಇದೆ. ಡಿಪೆಂಡೆಂಟ್ ಕಸ್ಟಮರು ನಿಮಗೆ ಯಾವ ಥರ ಏನು ಬ್ರ್ಯಾಂಡ್ ಬೇಕು ಆ ಥರ ಬ್ರ್ಯಾಂಡು ಫಿಟ್ ಮಾಡಿ ಕೊಡ್ತೀನಿ ನಾವು. ಪ್ಲಸ್ ಇದಕ್ಕೆ ಒಂದು ಸಿಸ್ಟಮ್ ಫಿಟ್ ಆಗಿದೆ. ಸಿಸ್ಟಮು ಬಂದ್ಬಿಟ್ಟು ನೀಡ್ ಫಾರ್ ಸ್ಪೀಡ್ ಅಂತ. ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಇದೆ, ಅದನ್ನು ನೀವು ನೋಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಫಿಟ್ ಮಾಡ್ಬೋದು. ಈ ಥರ ಸಿಸ್ಟಮ್ ಇದು ತೆಗಿಬಿಟ್ಟು ನಾವು ಒಂದು ಹ್ಯಾಂಡ್ರೆಡ್ ಸಿಸ್ಟಮ್ ಒಂದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದು ರಿವರ್ಸ್ ಆದರೆ ನೀವು ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿನೂ ನೋಡ್ಬೋದು. ಇದು 1080 ಯಾವ ಥರ ಇದೆ ಅಂತ ಕ್ಲಾರಿಟಿ. ನೆಕ್ಸ್ಟ್ ಇದಕ್ಕೆ ಡೋರ್ ಇದು ಕ್ಲೋಸ್ ಇದೆ, ಸ್ಕೂಟ್ರ್ ಇಲ್ಲಿ ಫಿಟ್ ಆಗಿದೆ. ಸೊ ಡೋರ್ ಈ ಥರ ಕ್ಲೋಸ್ ಆದರೆ ನಿಮಗೆ ಡ್ಯಾಂಪಿಂಗ್ ಮಾಡ್ರೆ ಈ ಥರ ಕಾಣಿಸುತ್ತೆ. ಸೊ ಆ ಸೈಡ್ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡ್ಯಾಂಪಿಂಗ್ ಮಾಡಿದ್ದೀನಿ, ಆ ಫಿನಿಶಿಂಗು ನೋಡ್ಬೋದು ನೀವು. ಇದು ವಿತ್ ಡ್ಯಾಂಪಿಂಗು. ಇದಕ್ಕೆ ನಾವು ರಿಂಗ್ ಹಾಕ್ಬಿಟ್ಟು ಸ್ಪೀಕರ್ ಫಿಟ್ ಮಾಡಿ ಇದಕ್ಕೆ ಏನು ಪ್ರೊಸೀಜಿಂಗ್ ಮಾಡಿದ್ವಿ. ಪ್ಲಸ್ ಇದು ಡ್ಯಾಂಪಿಂಗು ಯಾವ ಥರ ಇದು ಫಿಟ್ಮೆಂಟ್ ಇದೆ ನೀವು ನೋಡ್ಬೋದು. ಒಂದು ಹಿಂದ್ಗಡೆ ಬಂದ್ಬಿಟ್ಟು ಸೇಮ್ ಅದೇ ಥರ ಡ್ಯಾಂಪಿಂಗ್ ಇದಕ್ಕೆ ಫಿಟ್ ಆಗಿದೆ, ಇದನ್ನು ನೋಡ್ಬೋದು ನೀವು. ಸೊ ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಕ್ಯಾಮ್ರಾನು ಹಳೆ ಸಿಸ್ಟಮ್ಗೆ ಹಳೇದು ಕ್ಯಾಮ್ರಾ ಇದ್ದಿದ್ದು, ಈ ಥರ ಇವ್ರು ಹಾಕಿದ್ರು. ನಾವು ಕ್ಯಾಮ್ರಾ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ, ಒರಿಜಿನಲ್ ಥರ ಕ್ಯಾಮ್ರಾ ಫಿಟ್ಟಿಂಗ್. ಸೊ ಒಂದು ಟೈಪ್ 2, ಟೈಪ್ 3, ಟೈಪ್ 1 ಯಾವುದೂ ಶಿಫ್ಟ್ ಇರಲಿ, ಅದಕ್ಕೆ ಕೆಲಸನೇ ಬೇರೆ ಥರ. ಸೊ ಅದು ಆದಮೇಲೆ ಆಡಿಯೋ ಸೆಟಪ್ ಆದಮೇಲೆ ಸ್ಟೀರಿಂಗು. ಸೊ ಇದು ಸ್ಟೀರಿಂಗ್ ಒಂದು ಈ ಥರ ಇದ್ದಿದ್ದು ನಿಮಗೆ. ಈ ಥರ ಸ್ಟೀರಿಂಗ್ ನಾವು ತೆಗಿಬಿಟ್ಟು ಇದಕ್ಕೆ ಸ್ಟೀರಿಂಗ್ ಒಂದು ನಾವು ಫಿಟ್ ಮಾಡಿದ್ದೀನಿ. ಈ ಸ್ಟೀರಿಂಗ್ ಫಿಟ್ಟಿಂಗ್ ಮಾಡೋಕ್ಕೆ ಏನು ಆಲ್ಟ್ರೇಷನ್ ಏನೂ ಇಲ್ಲ, ಡೈರೆಕ್ಟು ಫಿಟ್ಮೆಂಟ್ ಆಗುತ್ತೆ. ಇದು ಸ್ಟೀರಿಂಗ್ ಮಾರುತಿದು ಜೆನ್ಯೂನ್ ಪಾರ್ಟ್ಸ್, ಇದು ವಿತ್ ಲೆದರ್ ಬರ್ತದೆ ಇದು ಸ್ಟೀರಿಂಗು. ಇದು ನಾವು ಕಾರ್ಬನ್ ಫೈಬರು ಹೈಡ್ರೋ ಡಿಪ್ಪಿಂಗ್ ಮಾಡಿರೋದು. ಇದರಲ್ಲಿ ನಿಮಗೆ 3 to 4 ಟೈಪ್ ನಮ್ಮ ಹತ್ರ ಅವೈಲಬಲ್ ಇದೆ ಸ್ಟೀರಿಂಗ್. ಬಟ್ ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ, ಅವ್ರಿಗೆ ಯಾವ ಥರ ಬೇಕು ಆದಮೇಲೆ ಹೋಗುತ್ತೆ. ಈ ಥರ ಒಂದು ಸ್ಟೀರಿಂಗ್ ಸಿಗುತ್ತೆ, ನಾವು ಮಾಡಿರೋದು ಲೆದರ್, ಅದು ಒಂದು ಸ್ಟೀರಿಂಗ್ ಸಿಗುತ್ತೆ. ಪ್ಲಸ್ ಇದರಲ್ಲಿ ಒರಿಜಿನಲ್ ಕಾರ್ಬನ್ ಫೈಬರ್ ಅದೂ ಸ್ಟೀರಿಂಗ್ ನಮ್ಮ ಹತ್ರ ಅವೈಲಬಲ್ ಇದೆ ಒಂದು. ಸೊ ಈ ಥರ ಸ್ಟೀರಿಂಗ್ ಇದರಲ್ಲಿ ಇದ್ದಿದ್ದು, ಇದು ತೆಗಿಬಿಟ್ಟು ನಾವು ಸ್ಟೀರಿಂಗು ಈ ಥರ ಸ್ಟೀರಿಂಗ್ ಫಿಟ್ ಮಾಡಿದ್ದೀನಿ. ಸೊ ಫಿಟ್ ಮಾಡಿದ್ರೂ ನಾವು ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಆರೆಂಜ್ ಕಲರ್ ಲೈಟು, ಇದು ಏನಿದೆ ಮಾರುತ್ತಿದ್ದು ಸೇಮ್ ಅದೇ ಕಾಂಬಿನೇಷನ್ನಲ್ಲಿ ನಿಮಗೆ ಆರೆಂಜ್ ಲೈಟು ಬರ್ತದೆ. ತಿರ್ಗಿ ಆಫ್ ಮಾಡಿದ್ರೆ ಆಫ್. ಇಲ್ಲಿ ಬಂದರೆ ಇವಾಗ ಇದು ವ್ಯಾಲ್ಯೂಮ್ ಪ್ಲಸ್ಸು ಮೈನಸ್ಸು, ಟ್ರ್ಯಾಕ್ ಚೇಂಜ್, ಮೋಡ್ ಮ್ಯೂಟ್, ನಿಮ್ಮ ಸಿಸ್ಟಮ್ಗೆ ಬಟನ್ನು ಅದರಲ್ಲಿ ಅಟ್ಯಾಚ್ ಆಗುತ್ತೆ. ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿನೂ ನೋಡ್ಬೋದು ಯಾವ ಥರ ಇದೆ ಅಂತ. ಪ್ಲಸ್ ಇದು ಫಿಟ್ಟಿಂಗು ನೋಡ್ಬೋದು ನೀವು. ಸ್ಟೀರಿಂಗ್ ಒಂದು ಹಳೆ ಐಟಮ್ ಇದ್ದಿದ್ದು, ವೈರಿಂಗು ಎಲ್ಲ ಕಟ್ ಮಾಡಿ ಹಾಳು ಮಾಡಿ, ಸ್ಪೀಕರ್ ರಿಂಗ್ ಇಲ್ಲ, ಅದು ಇಲ್ಲ, ಇರ್ತದೆ. ಒಂದೊಂದು ಕಸ್ಟಮರ್ದು ಒಂದೊಂದು ಚಾಯ್ಸಿಂಗು, ಒಂದೊಂದು ಅಂಗಡಿನಲ್ಲಿ ಫಿಟ್ ಮಾಡ್ತಾರೆ. ಸೊ ನಾವು ಇದಕ್ಕೆ ಡ್ಯಾಂಪಿಂಗ್ ಫಿಟ್ ಮಾಡಿ, ಸ್ಪೀಕರ್ ಫಿಟ್ ಮಾಡಿ, ಒಂದು ಸ್ಟೀರಿಂಗ್ ಫಿಟ್ ಮಾಡಿ, ಒಂದು ರಿವರ್ಸ್ ಕ್ಯಾಮ್ರಾ ಫಿಟ್ ಮಾಡಿ, ಅದು ಫೀಲಿಂಗೇ ಬೇರೆ ಥರ ಇದೆ. ಇದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇಂಥ ಎಲ್ಲ ಸಿಸ್ಟಮ್ ನಿಮಗೆ ಇದೆಲ್ಲ ಬ್ರ್ಯಾಂಡೆಡ್ನಲ್ಲಿ ಇರ್ತದೆ. ಇದು ಆಫರು, ಡಿಸ್ಕೌಂಟು, ಕಾಂಬೋ, ಪ್ಯಾಕೇಜು ಆ ಥರ ನಮ್ಮ ಹತ್ರ ಏನೂ ಇಲ್ಲ ಒಂದು. ನೆಕ್ಸ್ಟ್ ಬಂದು ನಿಮಗೆ ಏನು ಸಿಸ್ಟಮ್ ಬೇಕು, ನಿಮಗೆ ಯಾವ ಥರ ಸಿಸ್ಟಮ್ ಫೀಚರ್ ಬೇಕು, ಏನು ಬಜೆಟ್ನಲ್ಲಿ ಬೇಕು, ಯಾವ ಥರ ಸ್ಪೀಕರ್ ಬೇಕು, ಅದು ನೀವು ಡಿಸೈಡ್ ಮಾಡಿ ಫಿಟ್ ಮಾಡ್ಬೋದು. ಅದು ನಾವು ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ ಒಂದು.
ಯಾವುದೋ ಒಂದು ಸಿಸ್ಟಮು, 4 ಸ್ಪೀಕರ್, ಒಂದು ಕ್ಯಾಮ್ರಾ, ಒಂದು ಫ್ರೇಮು, ಆಫರ್ ಡಿಸ್ಕೌಂಟ್ ಅದು ನಮ್ಮ ಹತ್ರ ಇಲ್ಲ ಸರ್. ಜಿನಿನ್ ವರ್ಕ್ ಆಗುತ್ತೆ, ಜಿನಿನ್ ಐಟಮ್ ಇರ್ತದೆ. ವರ್ಕ್ನಲ್ಲಿ ನಿಮಗೆ 100% ಸರ್ಟಿಫೈಡ್ ಆಗ್ತೀರಾ. ಐಟಮ್ ನಿಮಗೆ ಸರ್ಟಿಫೈಡ್ ಐಟಮ್ ಕೊಡ್ತೀನಿ. ಸ್ಟೇರಿಂಗ್ ಇರಲಿ, ಡ್ಯಾಂಪಿಂಗ್ ಇರಲಿ, ಸ್ಪೀಕರ್ ಇರಲಿ, ಸಿಸ್ಟಮ್ ಇರಲಿ, ರಿವರ್ಸ್ ಕ್ಯಾಮ್ರಾ ಇರಲಿ, ಅದಕ್ಕೆ ಫಿಟ್ ಮಾಡೋದು ಯಾವ ಥರ ಏನು ಕೊಡ್ಸೋದು ಅದೆಲ್ಲ ನೋಡಿನೇ ನಾವು ಮಾಡೋದು. ಯಾವುದೊಂದು ತೋರಿಸ್ಬಿಟ್ಟು ಅದು ಇದೆ ಆ ಥರ ನಮ್ಮ ಹತ್ರ ಏನೂ ಇಲ್ಲ. ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮ್ಗೆ ಏನು ಬಜೆಟ್ ಇದೆ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಥರ. ಸ್ಟೇರಿಂಗ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಮಾಡಲ್ ಇದೆ, ಟಾಪ್ ಮಾಡಲ್ ಇದೆ, ಇದಕ್ಕಿಂತ ಟಾಪ್ ಮಾಡಲ್ ಇದೆ. ಇಲ್ಲೆಲ್ಲ ನಾವು ಪ್ಯಾನೋ ಫಿನಿಶು ಸಿಗತ್ತೆ, ಒಂದು ಕಾರ್ಬನ್ ಫೈಬರ್ ಸಿಗುತ್ತೆ. ಇದು ಕಾರ್ಬನ್ ಫೈಬರ್ದು, ಇದು ನೋಡ್ಬೋದು ನೀವು. ಇದಕ್ಕೆ ನಾವು ಮಾಡಿರೋದು. ಇಲ್ಲಿ ಸಿಲ್ವರ್ ಏನಿದೆ ನಿಮಗೆ ಸೇಮ್ ಇದೇ ಥರ ಸಿಲ್ವರ್ ನೋಡಿ, ಇಲ್ಲಿ ಡೋರ್ ಪ್ಯಾಡ್ನಲ್ಲಿ ಇದೆ. ಸೊ ಈ ಡೋರ್ ಪ್ಯಾಡು ನಿಮಗೆ ಮ್ಯಾಚಿಂಗ್ಗೆ ಸೇಮ್ ಅದೇ ಥರ ಸ್ಟೇರಿಂಗ್ ನಾವು ಹಾಕಿದ್ದೀವಿ. ಇದು ನಿಮಗೆ ಕಾಣಿಸೋದೆ ನೋಡ್ಬೋದು. ಈ ಸಿಲ್ವರ್ಗೆ ಆ ಸಿಲ್ವರ್, ಆ ಸಿಲ್ವರ್ಗೆ ತಿರ್ಗಾ ಈ ಸಿಲ್ವರ್. ಇಲ್ಲಿ ಹೋದ್ರೆ ಸಿಸ್ಟಮ್ ಹತ್ರ ಸಿಲ್ವರ್ ಇದೆ ಅಲ್ಲ, ಅದಕ್ಕಿಂತ ಕಾಂಬಿನೇಷನ್ ಡೋರ್ ಪ್ಯಾಡ್. ಡೋರ್ ಪ್ಯಾಡಿಂದ ತಿರ್ಗಾ ನಿಮಗೆ ಕಂಟಿನ್ಯೂ. ಆ ಥರ ನಾವು ಕಾಂಬಿನೇಷನ್ ನೋಡಿ ಏನು ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನೋಡಿ ನಾವು ಮಾಡೋದು. ಅದೊಂದು ಬೆನಿಫಿಟ್ ಏನಂದರೆ ನಿಮಗೆ ಒರಿಜಿನಲ್ ಐಟಮು, ಬ್ರ್ಯಾಂಡ್ ಇರ್ತದೆ, ಕ್ವಾಲಿಟಿ ವರ್ಕು, ಅದು ನಿಮಗೆ ನಾವು ಸಜೆಷನ್ ಮಾಡ್ತೀನಿ. ಇನ್ನೊಂದು, ಇವಾಗ ಕೆಲವು ಜನ ಏನು ಮಾಡ್ತಾರೆ, ಸ್ಟೇರಿಂಗ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಸರ್ ನಾವು ನಿಮ್ದು ಸ್ಟೇರಿಂಗ್ ನಿಮ್ಮ ಗಾಡಿದು ಏನಕ್ಕೆ ಕೇಳೋದು ಅಂದರೆ, ಕೆಲವು ಗಾಡಿನಲ್ಲಿ ಹೇರ್ ಬ್ಯಾಗ್ ಆಪ್ಷನ್ ಇರ್ತದೆ, ಕೆಲವು ಗಾಡಿನಲ್ಲಿ ಹೇರ್ ಬ್ಯಾಗ್ ಆಪ್ಷನ್ ಇರಲ್ಲ, ಕೆಲವು ಗಾಡಿನಲ್ಲಿ ನಿಮ್ದು ಸ್ಟೇರಿಂಗ್ ಫಿಟ್ ಆಗುತ್ತೆ, ಕೆಲವು ಗಾಡಿನಲ್ಲಿ ಆಗಲ್ಲ. ಸೊ ಅದಕ್ಕೆ ನಿಮ್ದು ಸ್ಟೇರಿಂಗ್ ನಮಗೆ ಫೋಟೋ ಕಳಿಸಿದ್ರೇ ನಾವು ನಿಮಗೆ ಪ್ರೈಸ್ ಹೇಳೋಕ್ಕಾಗೋದು. ನಿಮ್ಮ ಗಾಡಿನಲ್ಲಿ ಏನು ಫಿಟ್ ಆಗುತ್ತೆ ಏನಿಲ್ಲ. ಇವಾಗ ಇದರಲ್ಲಿ ಹೇರ್ ಬ್ಯಾಗ್ ಇಲ್ಲ, ಸೊ ನಾವು ಹೇರ್ ಬ್ಯಾಗ್ ಇಲ್ಲ ಅಂದ್ರೂ ಈ ಥರ ನಾವು ಫಿಟ್ ಮಾಡಲೇಬೇಕು. ಸೊ ಡಮ್ಮಿ ಹೇರ್ ಬ್ಯಾಗು, ಆಕ್ಟಿವೇಶನ್ ಹೇರ್ ಬ್ಯಾಗು, ಸೊ ಡಿಪೆಂಡೆಂಟ್ ವೆಹಿಕಲ್ ಮೇಲೆ ಹೋಗುತ್ತೆ. ಜನ್ರೇಷನ್ ಏನಿದೆ ಆ ಜನ್ರೇಷನ್ ಮೇಲೆ ಹೋಗುತ್ತೆ. ಸ್ಟೇರಿಂಗ್ ಎಷ್ಟಾಗುತ್ತೆ, ರಫ್ಲಿ ಎಷ್ಟಾಗುತ್ತೆ ಅದು ಇದೆ. ಸೇಮ್ ನೀವು ಹಾಕಿದ್ರಲ್ಲ ವೀಡಿಯೋ, ಸರ್ ವೀಡಿಯೋ ನಾವು ಹಾಕಿರೋದು ಬೇಜಾನಿದೆ, ಬಟ್ ನೀವು ಏನು ವೀಡಿಯೋ ನೋಡಿರ್ತೀರ ನಮ್ಗೆ ಗೊತ್ತಾಗಲ್ಲ. ಸೊ ನಿಮಗೆ ಏನು ಸ್ಟೇರಿಂಗ್ ಬೇಕು, ಯಾವುದು ನಿಮ್ಮ ಗಾಡಿ ಏನು ನಿಮ್ಗೆ ಬೇಕು ಅದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫಿಟ್ ಮಾಡಿ ಫೋಟೋ ಕಳಿಸಿದ್ರೆ, ಇಲ್ಲಾಂದರೆ ಸ್ವಲ್ಪ ಡೀಟೇಲ್ಸ್ ಕಳಿಸಿದ್ರೆ ನಾವು ಹೇಳ್ಬೋದು, ಸರ್ ಈ ಸ್ಟೇರಿಂಗಿನಲ್ಲಿ ಕೂತ್ಕೊಳ್ಳುತ್ತೆ ಈ ಪ್ರೈಸ್. ಈ ಕಸ್ಟಮರ್ ಬಂದರು ಇದಕ್ಕಿಂತ 4 ಸ್ಟೇರಿಂಗ್ ತೋರಿದ್ರು ನಾವು, ಆ ಸ್ಟೇರಿಂಗ್ನಲ್ಲಿ ನಿಮಗೆ ಇವ್ರಿಗೆ ಈ ಸ್ಟೇರಿಂಗ್ ಇಷ್ಟ ಆಗಿತ್ತು. ಸೊ ನಿಮ್ಗೂ ಬಂದರೆ ನೋಡಿದ್ರೇ ಗೊತ್ತಾಗೋದು ನಿಮಗೆ ಏನು ಪ್ರಾಡಕ್ಟ್ ಇದೆ, ಏನು ಐಟಮ್ ಇದೆ, ಆವಾಗಲೇ ಗೊತ್ತಾಗೋದು. ಫೋಟೋ ನಾವು ಶೇರ್ ಮಾಡಲ್ಲ, ದಯವಿಟ್ಟು ಏನು ತಿಳ್ಕೊಂಬೇಡಿ. ನಾವು ಫೋಟೋ ವಾಟ್ಸಪ್ನಲ್ಲಿ ಶೇರ್ ಮಾಡಲ್ಲ. ವಿಡಿಯೋನಲ್ಲಿ ಏನಿದೆ ಅದೇ ನಿಮಗೆ ನಮ್ಮ ಹತ್ರ ಐಟಮ್ ಅವೈಲೇಬಲ್ ಆಗುತ್ತೆ. ಡಿಪೆಂಡೆಂಟ್, ಇವಾಗ ನೋಡಿ ಈ ಗಾಡಿನಲ್ಲಿ ಈ ರೆಡಿ ಇದೆ, ಇದು ಸಿಗುತ್ತೆ, ಇನ್ನೊಂದು ಕಸ್ಟಮರ್ಗೆ ಬೇರೆ ಥರ ಸಿಗುತ್ತೆ, ಇನ್ನೊಂದು ಕಸ್ಟಮರ್ಗೆ ಬೇರೆ ಥರ ಸಿಗುತ್ತೆ, ಆ ಥರ ಬರ್ತದೆ. ಸೊ ಅದು ನೀವು ಕಳಿಸ್ಬಿಟ್ಟು ಫೋಟೋ ಕಳಿಸಿ ಇದು ಕಳಿಸಿ ಅದು ಆ ಥರ, ಯಾಕಂದರೆ ನಾವು ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಎಷ್ಟು ಅಂತ ನಾವು ಫೋನ್ನಲ್ಲಿ ಒಂದೊಂದು ಅಪ್ಲೋಡ್ ಆಗ್ತಾ ಇರ್ತದೆ ವೀಡಿಯೋ, ನಾವು ಡಿಲೀಟ್ ಮಾಡಿಬಿಡ್ತೀವಿ ಫೋನ್ನಲ್ಲಿ. ಆ ಥರ ನಿಮ್ಗೆ ಯಾವ್ದು ಬೇಕು, ಏನು ಸಿಸ್ಟಮ್ ಬೇಕು, ಏನು ಸ್ಪೀಕರ್ ಬೇಕು, ಏನು ಡಂಪಿಂಗ್ ಬೇಕು, ಯಾವ ಥರ ಪ್ಯಾಕೇಜ್ ಬೇಕು, ನಿಮ್ಗೆ ಯಾವ ಥರ ಸಿಸ್ಟಮ್ ಬೇಕು ಅದು ನೋಡ್ಬೇಕು. ಈ ಫಿನಿಶಿಂಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಇನ್ನೊಂದು ಹೆಚ್ಚಿದ ಸ್ಪೀಕರು, ಇದು ನೋಡ್ಬೋದು ನೀವು ಯಾವ ಥರ ಫಿಟ್ ಮಾಡಿದ್ದಾರೆ. ಅದು 4 ಸ್ಪೀಕರ್ ಇರಲಿಲ್ಲ, ಇದೆ ಇದು ತೆಗಿಬಿಟ್ಟು ನಾವು ಸ್ಪೀಕರ್ ಹಾಕಿದ್ದೀನಿ. ತಿರ್ಗಾ ಸ್ಟೇರಿಂಗ್ ಲುಕ್ ನೋಡಿ ಯಾವ ಥರ ಇದೆ ನಿಮಗೆ ಅಂತ ತೆಗಿಬಿಟ್ಟು, ಇದಕ್ಕೆ ಫೀಲಿಂಗ್ ಹೇಳೋದು, ಇದಕ್ಕೆ ಕೆಲಸ ಹೇಳೋದು, ಇದಕ್ಕೆ ಒಂದು ಬ್ರ್ಯಾಂಡೆಡ್ ಐಟಮ್ ಅಂತ ಹೇಳೋದು. ಸೊ ಆ ಡ್ಯಾಂಪಿಂಗ್ ನೋಡ್ಬೋದು ನೀವು ಫಿಟ್ಟಿಂಗು, ಈ ಸ್ಟೇರಿಂಗ್ ನೋಡ್ಬೋದು ಫಿಟ್ಟಿಂಗು, ಆ ಸಿಸ್ಟಮ್ ಗ್ಲಾಸಿ ಫ್ರೇಮ್ ಹಾಕಿ ಎಷ್ಟು ನೀಟಾಗಿ ಒಳಗಡೆ ಕೂತ್ಕೊಂಡಿದೆ ಅದು ನೋಡ್ಬೋದು. ಆ ಥರ ಕೆಲಸ. ಬಂಪರ್ನಲ್ಲಿ ಹಳೆ ಕ್ಯಾಮ್ರಾ ನೋಡಿ, ಇದರಲ್ಲಿ ಇದ್ದಿದ್ದು ನಾವು ಕ್ಯಾಮ್ರಾ ತೆಗ್ಬಿಟ್ಟು ಬೇರೆ ಕ್ಯಾಮ್ರಾ ಹಾಕಿದ್ದೀನಿ, ಕ್ಯಾಮ್ರಾನೇ ಕಾಣಿಸಲ್ಲ ನಿಮಗೆ. ಸೊ ಆ ಥರ ಫಿಟ್ಟಿಂಗ್ ಇದು. ನಮ್ಗೆ ಏನು ಮಾಡಬೇಕು ಅಂತ ಫಿಟ್ಟಿಂಗ್ನಲ್ಲಿ ಯಾವ ಥರ ಮಾಡಬೇಕು ಅಂತ ಆ ಥರ ನಾವು ಇದಕ್ಕೆಲ್ಲ ಕೆಲಸ ಮಾಡೋದು. ಅದು ನೋಡಿ ನೀವು ಡಿಸೈಡ್ ಮಾಡಿ ನಿಮ್ಮ ಗಾಡಿಗೆ ಯಾವ ಥರ ಏನು ಬೇಕು ಅಂತಾರೆ ಡಿಸೈಡ್ ಮಾಡಿ ಬನ್ನಿ, ನೀವು ಫಿಟ್ ಮಾಡಿ ಕೊಡೋಣ.